ರಕ್ಷಣಾ ವೇದಿಕೆಗೆ ತೊಲಗಲಿ 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 ಕೇಂದ್ರ ಕೈಗೊಂಬೆ ಆಗಿರುವಂತಹ ರಾಜ್ಯಪಾಲರಿಗೆ ಬೇಕೇ ಬೇಕು ಬೇಕೇ ಬೇಕು. ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತೊಲಗಲಿ 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 ರಕ್ಷಣಾ ವೇದಿಕೆಗೆ ತೊಲಗಲಿ 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 ಕೇಂದ್ರ ಕೈಗೊಂಬೆಯಾಗಿ ಕೆಲಸ ಮಾಡುವ ರಾಜ್ಯಪಾಲರಿಗೆ ಕೇಂದ್ರ ಕೈಗೊಂಬೆಯಾಗಿ ಕೆಲಸ ಮಾಡುವ ರಾಜ್ಯಪಾಲರಿಗೆ ತೊಲಗಲಿ 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 ತೊಲಗಲಿ. ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲೋವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲೋವರೆಗೆ ಹೋರಾಟ. ಬೇಕೇ ಬೇಕು. ಸರ್ಕಾರ ಸಿದ್ದರಾಮಯ್ಯ ಅವರಿಗೆ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತೊಲಗಲಿ 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 ತೊಲಗಲಿ. ಖಾಲಿ ಇದ್ರಾಗೆ ಅದ ಬಿಲ್ ನಿಮ್ದು ಈ ಸಂದರ್ಭದಲ್ಲಿ ವಿಶೇಷವಾಗಿ ಎದ್ರಾಗ ಹಾಕ್ತಿರಿ ಒಂದು ಟಿವಿ ಫೋಟೋ ಹೊಡ್ರಿ. ಜಿಲ್ಲಾ ಕ್ರೈಸ್ತ ರಕ್ಷಣಾ ವೇದಿಕೆಗೆ ಜಯವಾಗಲಿ ಜಿಲ್ಲಾ ಕ್ರೈಸ್ತ ರಕ್ಷಣಾ ವೇದಿಕೆಗೆ ಜಯವಾಗಲಿ ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆಗೆ ಜಯವಾಗಲಿ ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆಗೆ ರಾಷ್ಟ್ರಪತಿಗಳಲ್ಲಿ ಮನವಿ ಮಾಡ್ತೇವೇನೆಂದ್ರೆ ಸರಿಯಾದ ರೀತಿಯಲ್ಲಿ ಇದನ್ನು ಪರೀಕ್ಷಿಸಿ ಮಾಡಬೇಕಾದ್ರೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕಾನೂನು ಮಾಡಬೇಕು. ಒಬ್ಬರಿಗೊಂಥರ ಮಾಡಿದರೆ ಇದು ಸರಿಯಾಗೋದಿಲ್ಲ. ಇದು ನಾವು ಖಂಡಿಸ್ತೇವೆ ನಾವು ಸಂಘಟನೆ ವತಿಯಿಂದ. ಯಾಕೆಂದರೆ 24 ಗಂಟೆಗಳಲ್ಲಿ ಯಾವ ಪೊಲೀಸರಿಂದ ಆಗಲಿ SIT ಆಗಲಿ ಯಾವುದು ಕೂಡ ತನಿಖೆ ಮಾಡದೇ ಅವರಿಗೆ ಸೋಕಾಸ್ ನೋಟಿಸ್ ಕೊಡ್ತಾರಂದರೆ ಇದು ಬಹಳಷ್ಟು ಬಹಳಷ್ಟು ದುಃಖಕರವಾದಂಥ ವಿಷಯವಾಗಿದೆ. ಸೊ ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ರೀತಿಯಲ್ಲಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ಕೂಡ ಅವ್ರು ನಡೆಸ್ಕೊಂಡು ಹೋಗಲಿಕ್ಕೆ ನಾವೆಲ್ಲರೂ ಸಹಕಾರ ಮಾಡ್ತೇವೆ ಮತ್ತು ನಮ್ಮ ಸಂಘಟನೆಯಿಂದ ಬೆಂಬಲ ಕೂಡ ಇರ್ತದೆ. ಯಾಕೆಂದರೆ ಇವರ ರಾಷ್ಟ್ರಪತಿಗಳಿಗೆ ವಿಶೇಷವಾಗಿ ಈ ರಾಜ್ಯಪಾಲರ ಮೇಲೆ ಏನು ಸರಿ ತಪ್ಪು ಇದೆ ಎಂಬುದಾಗಿ ಅವ್ರು ತಿಳಿದುಕೊಂಡು ತಕ್ಷಣವೇ ಅವರನ್ನು ಅಮಾನತುಗೊಳಿಸಿ ಕರ್ನಾಟಕ ರಾಜ್ಯದ ಜನತೆಗಳ ಅಭಿಮಾನ, ರಾಷ್ಟ್ರದ ಅಭಿಮಾನ ಮತ್ತು ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಆಗುಹೋಗುಗಳ ವಿಷಯದಲ್ಲಿ ಚಿಂತಿಸ್ತಕ್ಕಂಥ ಒಳ್ಳೆಯ ಒಬ್ಬ ರಾಜ್ಯಪಾಲರನ್ನು ನೇಮಕ ಮಾಡಬೇಕಾಗಿ ರಾಷ್ಟ್ರಪತಿಗಳಲ್ಲಿ ನಾವು ಕೈ ಮುಗಿದು ಕೇಳ್ಕೊಳ್ತೇವೆ. ಯಾಕಂದರೆ ಈ ರೀತಿ ಮುಂದೆ ನಡೆದೇ ಆದರೆ ಸಾಮಾನ್ಯ ವರ್ಗಗಳವರು ಬಹಳಷ್ಟು ಭಯದಲ್ಲಿ ಜೀವಮಾನ ಮಾಡಬೇಕಾಗ್ತದೆ. ಸೊ ಒಂದು ಒಳ್ಳೆಯ ಸ್ಥಾನದಲ್ಲಿರ್ತಕ್ಕಂಥವರೇ ಈ ರೀತಿಯಾಗಿ ಒಂದು ಪ್ರಾಬ್ಲಮ್ ಫೇಸ್ ಮಾಡುವುದಾದರೆ ಸಾಮಾನ್ಯ ಜನರಿಗೆ ಯಾವ ರೀತಿ ಆಗ್ತದೆ ಇದು? ಸೊ ಇಂತಹ ಎಲ್ಲ ಸಮಸ್ಯೆಗಳು ಇರುವಾಗ ನಾವು ರಾಷ್ಟ್ರಪತಿಗಳಲ್ಲಿ ಕೇಳ್ತೇವೆ, ಇದು ಸರಿಯಾದ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಂಡು ಈ ಕರ್ನಾಟಕ ರಾಜ್ಯಕ್ಕೆ, ಕರ್ನಾಟಕದ ಜನತೆಗೆ, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಸಮಾನವಾಗಿ ನೋಡ್ಕೊಂಡು ಹೋಗುವಂಥ ರಾಜ್ಯಪಾಲರಿಗೆ ನೇಮಕ ಮಾಡಬೇಕಾಗಿ ನಾವು ಅವರಲ್ಲಿ ಕಳಕಳಿ ಮನವಿ ಮಾಡುತ್ತಾ ಆಗ್ತದೆ. ಏಕೆಂದರೆ ಘನವೆತ್ತ ರಾಜ್ಯಪಾಲರು ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥವರು ಅವರು ರಾಜ್ಯದ ಒಂದು ಅಮೂಲ್ಯವಾದಂಥ ರತ್ನ ಇದ್ದ ಹಾಗೆ. ನಾವು ಯಾವಾಗಲೂ ಏನಪ್ಪ ಅಂತಂದರೆ ಗವರ್ನರ್ ಬಗ್ಗೆ ನಾವೇನು ಟೀಕೆ ಮಾಡೋಕ್ಕಾಗಲ್ಲ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಗವರ್ನರ್ ಹುದ್ದೆ ತುಂಬ ಶ್ರೇಷ್ಠವಾದಂಥ ಹುದ್ದೆ. ಆದರೂ ಸಹ ಅವರು ಯಾವ ರೀತಿಯಲ್ಲಿ ತರಾತುರಿಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾವುದಾದ್ರೂ ಒತ್ತಡ ಇದೆಯಾ, ಅದಕ್ಕೆ ರಾಜಕೀಯ ದ್ವೇಷ ಇದೆಯಾ, ಅಥವಾ ಏನಾದರೂ ತಪ್ಪು ತಿಳುವಳಿಕೆ ಇದೆ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಮಾಡಲಿ ಅವರು, ನಾವು ಯಾಕಂದರೆ ಅವರಿಗೆ ಒಂದು ಪರಮಾಧಿಕಾರ ಇದೆ, ಅವ್ರನ್ನ ಅದನ್ನು ಮಾಡಬಹುದು. ಆದರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಸುಮಾರು 6,87,00,000 ಜನ ಇರ್ತಕ್ಕಂಥ ಈ ಕರ್ನಾಟಕದಲ್ಲಿ ಇಷ್ಟೊಂದು ಮೆಜಾರಿಟಿಯಿಂದ ಅವರನ್ನು ಸರ್ಕಾರದಲ್ಲಿ ಆಯ್ಕೆ ಮಾಡಿರುವಾಗ ಒಬ್ಬ ವ್ಯಕ್ತಿ, ಒಬ್ಬ ನೇಮಕವಾದಂಥ ವ್ಯಕ್ತಿ, ಆತನು ಯಾವುದೇ ಒಂದು ಓಟನ್ನು ತೆಗೆದುಕೊಂಡು ಬಂದು ಆ ಪೋಸ್ಟನ್ನು ಹೊಂದಿರಲಿಲ್ಲ. ಅದು ಕೇವಲ
ನೇಮಕ ಮಾಡಿರ್ತಕ್ಕಂಥ ವ್ಯಕ್ತಿ ಈ ಸುಭದ್ರವಾದಂಥ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ನಾವು ಸನ್ಮಾನ್ಯ ರಾಷ್ಟ್ರಪತಿಗಳಿಗೆ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಏನಂದರೆ ಯಾವಾಗಲೂ ಗವರ್ನರ್ ಆಯ್ಕೆ, ಯಾಕಂದರೆ ನಾವು ನೋಡ್ತೇವೆ ಒಂದು PU ಮತ್ತು ಅಟೆಂಡರ್ ಪೋಸ್ಟ್ಗಳನ್ನು ನಾವು ಆಯ್ಕೆ ಮಾಡುವಾಗ ಸರ್ಟನ್ ಕ್ವಾಲಿಫಿಕೇಷನ್ಗಳು, ಅನುಭವಗಳು ಇದನ್ನೆಲ್ಲ ನಾವು ನೋಡ್ತೇವೆ. ಆದರೆ ಸನ್ಮಾನ್ಯ ನಾವು ರಾಷ್ಟ್ರಪತಿಗಳಲ್ಲಿ ಒಂದು ಮನವಿ ಮಾಡ್ತಿದ್ದೇವೆ, ದಯಮಾಡಿ ಗವರ್ನರ್ ಆಗಬೇಕಂದ್ರೆ ಕೆಲವು ಕ್ವಾಲಿಫಿಕೇಷನ್ಗಳನ್ನು ನೋಡಿ, ಅವರ ವಿದ್ಯಾರ್ಹತೆಯನ್ನು ನೋಡಿ, ಅವರ ಅನುಭವವನ್ನು ನೋಡಿ, ಅವರ ದೇಶ ಪ್ರೇಮವನ್ನು ನೋಡಿ ಅಂತಹ ಜನರನ್ನು ನೀವು ಆಯ್ಕೆ ಮಾಡಬೇಕು. ಯಾಕಂದರೆ ಇವತ್ತು ಪಕ್ಷಾತೀತವಾಗಿರಬೇಕು. ಗವರ್ನರ್ಗಳಲ್ಲಿ ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟವರಲ್ಲ. ಅಂಥ ಹುದ್ದೆಯಲ್ಲಿರ್ತಕ್ಕಂಥ ಗವರ್ನರ್ ಅವರು ಮಾಡಲಿ ಅವರು. ಯಾಕೆಂದರೆ ನಾವು ಇವತ್ತು ಸಾಧಾರಣ ಒಂದು ಈಗ DC ಆಫೀಸ್ಗಳಲ್ಲಿ ಬರ್ತೇವೆ, ನಾವು ಅರ್ಜಿಗಳನ್ನು ಕೊಡ್ತೇವೆ, ಅವರು ಸೀರಿಯಲ್ ನಂಬರ್ಗಳನ್ನು ಕೊಡ್ತಾರೆ, ಆ ಪ್ರಕಾರವಾಗಿ ಅವರು ಎಕ್ಷನ್ಗಳು ತಗೊಂಡು ಹೋಗ್ತಾರೆ. ಆದರೆ 9 ತಿಂಗಳಿನ